ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಮಹತ್ವದ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿರೋದು ಒಂದು ವಿಚಾರ ಆದರೆ ಇನ್ನು ವ್ಯವಹಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಿಯಮ ಮೀರಿ ಸಾಲ ಕೊಡ್ತೀರಿ, ಒಬ್ಬರೇ ಸಾಲಗಾರರಿಗೆ ಮೇಲಿಂದ ಮೇಲೆ ಸಾಲ ಕೊಡ್ತೀರಿ, ಈ ಥರ ಅನೇಕ ವಿಚಾರಗಳನ್ನು ಮೈಕ್ರೋ ಫೈನಾನ್ಸ್ ಕಂಪನಿ ಮಾಲೀಕರಿಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ಹತ್ತರಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅವರು ಸಾಲ ತೀರಿಸಲು ಸಾಧ್ಯವಾಗದಿದ್ದಾಗ ಬಹಿರಂಗವಾಗಿ ಅಕ್ರಮವಾಗಿ ನಿಯಮ ಬಾಹಿರ ಕ್ರಮಕ್ಕೆ ಮುಂದಾಗ್ತೀರಿ. ಈ ಥರ ಮಾಡಿದ್ರೆ ಸರ್ಕಾರ ಇದನ್ನು ಸಹಿಸೋದಿಲ್ಲ. ನಿಯಮ ಬಾಹಿರ ಕ್ರಮಕ್ಕೆ ಮುಂದಾದರೆ ಸರ್ಕಾರ ಸಹಿಸಲ್ಲ. RBI ನಿಯಮ ಉಲ್ಲಂಘಿಸಿದವರ ಕ್ರಮವನ್ನು ಕೈಗೊಂಡಿದ್ದೀರಾ. ನೀವು ಪರವಾನಗಿ ರದ್ದುಪಡಿಸಲು ಏನು ಕ್ರಮ ಕೈಗೊಂಡಿದ್ದೀರಿ? RBI ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಂಥ CM ಸಿದ್ದರಾಮಯ್ಯ ಒಬ್ಬರೇ ಬೇರೆ ಬೇರೆ ID ಕೊಟ್ಟು ಸಾಲ ಪಡೆದುಕೊಂಡಿದ್ದಾರೆ. ID ಕೊಟ್ಟು ಸಾಲ ಪಡೆದಿರುವುದು ನಿಮ್ಮ ದಾಖಲೆಗಳಲ್ಲಿದೆ. ದುರುಪಯೋಗ ತಪ್ಪಿಸಲು ಯಾವ ಪದ್ಧತಿಯನ್ನು ಪಾಲಿಸ್ತಾ ಇದ್ದೀರಿ? ಸಾಲ ಕೊಟ್ಟು ಕಂಪನಿಗಳಿಗೆ ಕೇಳಿದಂಥ ಸಿದ್ದರಾಮಯ್ಯ ಇದೆಲ್ಲವನ್ನೂ ಕೂಡ ಕೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಿಮ್ಮದೇ ದಾಖಲೆಗಳಲ್ಲಿ ಒಬ್ಬರಿಗೆ ಬೇರೆ ಬೇರೆ IDಯಲ್ಲಿ ಸಾಲ ಕೊಟ್ಟಿದ್ದೀರಿ. ಇಷ್ಟಾದರೂ ಕೂಡ ಲೈಸೆನ್ಸ್ ಇರುವ ಕಂಪನಿಗಳು ನಿಯಮ ಬಾಹಿರವಾಗಿ ವಸೂಲಿಗೆ ಇಳಿದಿಲ್ಲ. CM ಪ್ರಶ್ನೆಗೆ ಉತ್ತರ ನೀಡಿದಂಥ ಮೈಕ್ರೋ ಕಂಪನಿ ಮುಖ್ಯಸ್ಥರು ಯಾರ್ಯಾರ ಹತ್ರ ಲೈಸೆನ್ಸ್ ಇದೆ ಅವ್ರು ಯಾರೂ ಕೂಡ ನಿಯಮ ಬಾಹಿರವಾಗಿ ಕೆಲಸ ಮಾಡಿಲ್ಲ, ಲೈಸೆನ್ಸ್ ಇರುವವರೇ ಮಾಡ್ತಾರೆ ಎಂದು ಸಚಿವರ ಆಕ್ಷೇಪ. ಕೃಷ್ಣ ಬೈರೇಗೌಡ, HK ಪಾಟೀಲ್, DCM DK ಆಕ್ಷೇಪ. ಸುಮ್ಮನೆ ಕೂತ್ಕೊಳ್ರಿ, ಬರೀ ಮಾತಾಡಬೇಡಿ. ಈಗ ಈ ಟೈಮಲ್ಲಿ ಪರವಾನಗಿ ಇದ್ದವರೇ ಹೀಗೆ ಮಾಡ್ತಾ ಇದ್ದೀರಿ ಅಂತ ನಮ್ಮ ಹತ್ರ ವರದಿ ಇದೆ ಅಂತ DCM DK ಶಿವಕುಮಾರ್, ಕೃಷ್ಣ ಬೈರೇಗೌಡ, HK ಪಾಟೀಲ್ ಅಲ್ಲ ಕಂಪ್ನಿ ಮಾಲೀಕರಿಗೆ MDಗಳಿಗೆ ತರಾಟೆಗೆ ತೆಗೆದುಕೋತಾರೆ. ನಿಯಮ ಉಲ್ಲಂಘಿಸುವಂಥ MDಗಳ ವಿರುದ್ಧ ನಾವು ಖಂಡಿತವಾಗ್ಲೂ ಕ್ರಮ ಕೈಗೊಳ್ತೀವಿ, ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗತ್ತೆ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫೈನಾನ್ಸ್ ಕಂಪ್ನಿ ವಿರುದ್ಧ ಈಗ ಗುಡುಗಿದ್ದಾರೆ. ನಾವು ಆ ಥರ ಎಲ್ಲ ಮಾಡ್ತಾ ಇಲ್ಲ, ಯಾರ ಹತ್ರ ಲೈಸೆನ್ಸ್ ಇಲ್ವಲ್ಲ ಅಂತ ಲೈಸೆನ್ಸ್ ಇಲ್ದಿರೋರು ಈ ಥರ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಆಗ ಕಂಪ್ನಿಗಳ ಮಾಲೀಕರು ಯಾರಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಮೊದಲೇ ಒಂದು ರೀತಿ ದರೋಡೆಕೋರರ ಥರ ₹1ಗೆ ₹10 ಬಡ್ಡಿಯನ್ನು ಕೊಟ್ಟು ಅದಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸಭೆಯಲ್ಲಿ ನಾವು ಆ ಥರ ಮಾಡೇ ಇಲ್ಲ ಅಂತ ರಾಗ ಹೇಳಿದ್ದಕ್ಕೆ ಮುಂದಾದರು. ಆಗ DCM DK ಶಿವಕುಮಾರ್, ಕೃಷ್ಣ ಬೈರೇಗೌಡ, HK ಪಾಟೀಲ್ ಎಲ್ಲ ಈ ಕಂಪ್ನಿ ಮುಖ್ಯಸ್ಥರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪ್ನಿಯ ಮುಖ್ಯಸ್ಥರನ್ನ ಬಾಯಿ ಮುಚ್ಕೊಂಡು ಇರಬೇಕು, ಸುಮ್ಮನೆ ಬಾಯಿಗೆ ಬಂದಂತೆ ಮಾತಾಡಬೇಡಿ, ನಮಗಿರೋ ಮಾಹಿತಿ ನಮಗಿರೋ ವರದಿ ಇದೆ, ಈ ಥರ ಲೈಸೆನ್ಸ್ ಇರೋರೇ ಈ ರೀತಿ ಮಾಡ್ತಿದ್ದಾರೆ ಅಂತ ಸುಮ್ಮನೆ ಅನಗತ್ಯವಾಗಿ ಮಾತಾಡ್ತೀರಿ, ಈಗ ಸಭೆಯಲ್ಲಿ ಬಂದು ಸುಮ್ಮನೆ ನಾಟಕ ಮಾಡ್ತೀರಿ ನೀವಲ್ಲ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಯಾಕೆಂದರೆ ತುಂಬ ಪ್ರಮುಖವಾದಂಥ ಸಭೆ. ಅತ್ತ CM ಅಂತೂ ಈ ಸಭೆಯಲ್ಲಿ ಕೆಂಡಾಮಂಡಲವಾಗಿಬಿಟ್ಟಿದ್ರು. ಈ ಥರ ಪದೇ ಆಗ್ತಾ ಇದ್ರೆ ನಾವಂತೂ ಸುಮ್ಮನೆ ಇರಲ್ಲ. RBI ನಿಯಮಗಳನ್ನು ಉಲ್ಲಂಘನೆ ಮಾಡ್ತೀರಿ. ಸಾಲ ಕೊಡುವಂಥ ಸಂದರ್ಭದಲ್ಲೂ ಕೂಡ ನಿಯಮ ಉಲ್ಲಂಘನೆ ಆಗುತ್ತೆ. ಇನ್ನು ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಕೋರ್ಟಿಂದ ಯಾವುದೇ ಅನುಮತಿ ಪಡೆದ ಏಕಾಏಕಿ ಮನೆ ನುಗ್ಗಿ ಅವ್ರ ಮನೆ ಮುಂದೆ ಕಾಯ್ತಾ ಇರ್ತೀರಿ. ಹೀಗಾಗಿ ಈ ಥರ ಸಮಸ್ಯೆ ಆಗುತ್ತೆ. ಇನ್ನು ಪೊಲೀಸರಿಗೆ ಸುಮೋಟೋ ದಾಖಲಿಸಿಕೊಳ್ಳಲು ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಕೂಡ ಕೆಲವು ಸಭೆಯಲ್ಲಿ ಕಾನೂನು ಸಚಿವ HK ಪಾಟೀಲ್ ಒತ್ತಾಯವನ್ನು ಮಾಡಿದ್ದಾರೆ. ಇದರ ಯಾರು ಕಿರುಕುಳ ಕೊಡ್ತಾರಲ್ಲ ಅವ್ರ ವಿರುದ್ಧ ಪೊಲೀಸರು ಸುಮೋಟೋ ದಾಖಲಿಸ್ಕೊಳ್ಳೋದು, ಸುಮೋಟೋ ಕೇಸ್ ದಾಖಲಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು CM ಸಭೆಯಲ್ಲಿ ಕಾನೂನು ಸಚಿವ HK ಪಾಟೀಲ್ ಒತ್ತಾಯವನ್ನು ಮಾಡಿದ್ದಾರೆ. ಪೊಲೀಸರಿಗೆ ಸುಮೋಟೋ ಕೇಸ್ ದಾಖಲಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಗ್ರೀವಾಜ್ಞೆ ಮೂಲಕ ಒಂದು ಬಿಲ್ಲನ್ನು, ನಿಯಮವನ್ನು ಅಥವಾ ಒಂದು ಹೊಸ ಕಾಯ್ದೆಯನ್ನು ತರೋದಕ್ಕೆ ನಾವು ಚರ್ಚೆ ಮಾಡ್ತೀವಿ. ಸುಗ್ರೀವಾಜ್ಞೆ ಮೂಲಕ ತರೋಣ ಇದನ್ನು. ಯಾಕೆಂದರೆ ತುಂಬ ವಿಳಂಬ ಆದರೆ ಸದನ ಆರಂಭ ಆಗೋದಕ್ಕಿಂತ, ಅಸೆಂಬ್ಲಿ ಆರಂಭ ಆಗೋದಕ್ಕಿಂತ ಮೊದಲೇ ನಾವು ಕೈಕಟ್ಟಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸಾಕಷ್ಟು ದಿನಗಳಿದೆ. ಹೀಗಾಗಿ ಈ ಒಂದು ತಿಂಗಳಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ ಕಿರುಕುಳ ಹಾವಳಿ ಇನ್ನಷ್ಟು ಜಾಸ್ತಿ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂದರೆ ಬಿಗಿಯಾದಂಥ ರೂಪುರೇಷೆ ಅಥವಾ ನಿಯಮಗಳಿಲ್ಲ. ಅಥವಾ ಅನೇಕರಿಂದ ಈಗಾಗಲೇ ಸಹಿ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ಒಂದೇ ಪತ್ರಕ್ಕೆ 2-3 ಸಹಿ ಹಾಕ್ಸ್ಕೊಂಡಿದ್ದಾರೆ ಅಥವಾ ಒಂದೇ ಐಡಿಯಲ್ಲಿ ಬೇರೆ ಸಾಲ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಹೀಗಾಗಿ ಕಿರುಕುಳ ಜಾಸ್ತಿ ಆಗುತ್ತೆ. ಸುಗ್ರೀವಾಜ್ಞೆ ಮೂಲಕವೇ ಒಂದು ಕಾಯ್ದೆಯನ್ನು ತಂದುಬಿಡೋಣ ಅನ್ನುವಂಥ ಮಾತನ್ನು HK ಪಾಟೀಲರು ಈ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.